ವೆಲ್ಕಮ್ ಬ್ಯಾಕ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ಶಾಮನೂರು ಕುಟುಂಬದ ಜೊತೆ ಸಿಎಂ ಡಿಸಿಎಂಗೂ ಪ್ರತಿಷ್ಠೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಭೀತಿ ಕೂಡ ಎದುರಾಗಿದೆ. ಕ್ಷೇತ್ರದಲ್ಲಿ ಅತಿ ಹೆಚ್ಚಿರುವಂತಹ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಡಿಕೆ ಇಟ್ಟಿದ್ದ ನಾಯಕರು. ಆದರೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನು ನೀಡಿತು. ಅಲ್ಪಸಂಖ್ಯಾತ ಸಮುದಾಯವೇ ಇದರಿಂದ ತಿರುಗಿ ಬೀಳುವಂತಹ ಸಾಧ್ಯತೆ ಇದೆ. ನಿನ್ನೆ ಮೊನ್ನೆಯಿಂದಲೂ ನೋಡ್ತಾ ಇದ್ದೀವಿ. ಹಾಗಾಗಿ ಜಮೀರ್ ಮನವೊಲಿಕೆಗೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಸಿಎಂ. ಅತ್ತ ಶಾಮನೂರು ಕುಟುಂಬಕ್ಕೂ ಕೂಡ ಈಗ ವೋಟಿಂಗ್ ಬೀಳುತ್ತೆ ಎನ್ನುವಂಥ ನಂಬಿಕೆ ಒಂದು ಕಡೆ. ಹಾಗಾಗಿ ಶಾಮನೂರು ಕುಟುಂಬಕ್ಕೂ ಇದು ಗೆಲ್ಲಲೇಬೇಕಾದಂಥ ಎಲೆಕ್ಷನ್ ಅನಿವಾರ್ಯತೆ ಹೌದು. ಇಲ್ಲವಾದರೆ ದಾವಣಗೆರೆಯಲ್ಲಿ ಹಿಡಿತ ಕೈ ತಪ್ಪುವ ಆತಂಕ. ಈಗಾಗಲೇ ಎಷ್ಟು ವರ್ಷಗಳಿಂದ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಕಂಡಂಥವರು ಶಾಮನೂರು ಅವರು. ಹಾಗಾಗಿ ಒಂಥರ ಪ್ರತಿಷ್ಠೆಯ ಕಣ ಅದು ಶಾಮನೂರು ಕುಟುಂಬಕ್ಕಾಗಲಿ ಕಾಂಗ್ರೆಸ್ಸಿಗಾಗಲಿ. ಶತಾಯ ಗತಾಯ ಈಗ ಈ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಬಂಡಾಯದ ಬಿಸಿ ಒಂದು ಕಡೆ. ಜಮೀರ್ ರಾಜೀನಾಮೆನೇ ಕೊಟ್ಬಿಡ್ತಿದ್ರು ನಮ್ಮ ಅಲ್ಪಸಂಖ್ಯಾತ ಸಮುದಾಯಕ್ಕೆ, ಅಂದರೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅಂತ ಅಂದರೆ. ಹಾಗಾಗಿ ಒಂದು ಕಡೆ ಜಮೀರ್ನ ಕೂಡ ನಿನ್ನೆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಜಮೀರ್ ಅವರು ಕೂಡ ಕಾಣಿಸ್ಕೊಳ್ಳಿಲ್ಲ. ಇಷ್ಟು ದಿನ ಜೊತೆಯಲ್ಲಿ ಇದ್ದಂಥ ನಾಯಕರು ಕೂಡ ಈ ರೀತಿ ಹೋಗ್ತಾ ಇರೋದು ಒಂದು ಕಡೆ ಸಹಜವಾಗಿ ಆತಂಕ, ಮತ್ತೊಂದು ಕಡೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಎಲೆಕ್ಷನನ್ನು ನಡೆಸ್ತೀವಿ ಅಂತ ಹೇಳಿ. ಏಪ್ರಿಲ್ 9ಕ್ಕೆ ಎಲೆಕ್ಷನ್ ಇದೆ. ನಿನ್ನೆಯಷ್ಟೇ ಅಧಿಕೃತವಾಗಿ ಉಮೇದುವಾರಿಕೆಯನ್ನು ಕೂಡ ಸಲ್ಲಿಸಲಾಯಿತು. ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಇನ್ನಷ್ಟೇ ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಗಮನಿಸೋದಾದರೆ ಈ ಒಂದು ಬೈ ಎಲೆಕ್ಷನ್ ಪ್ರತಿಷ್ಠೆಯ ಕಣ, ಅದು ಆಡಳಿತ ಪಕ್ಷಕ್ಕಾಗಲಿ ವಿಪಕ್ಷಕ್ಕಾಗಲಿ ಯಾವ ರೀತಿಯಾಗಿ ಒಂದು ಕಡೆ ಈಗ ಬಂಡಾಯದ ಬಿಸಿ ತಡ್ತಾ ಇರುವಂತಹ ಕಾಂಗ್ರೆಸ್ ಯಾವ ರೀತಿಯಾಗಿ ಸನ್ನದ್ಧವಾಗಿ ಇದನ್ನೆಲ್ಲ ಎದುರಿಸೋದಕ್ಕೆ ಸಿದ್ಧವಾಗಿದೆ ಅಂತ? ಅಮೃತ, ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಡಿಕ್ಲೇರ್ಡ್ ಆಗಿದೆ. ಈಗಾಗಲೇ ಎರಡೂ ಪಕ್ಷಗಳಲ್ಲಿ ಅಭ್ಯರ್ಥಿಗಳನ್ನು ಕೂಡ ಅಧಿಕೃತವಾಗಿ ಕಣಕ್ಕಿಳಿಸಲಾಗಿದೆ. ಕಾಂಗ್ರೆಸ್ಗೆ ಇದು ಒಂದು ರೀತಿ ಪ್ರತಿಷ್ಠೆಯ ಪಣ. ಯಾಕೆಂದ್ರೆ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಸಹಜವಾಗಿ ಎರಡೂ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನಲ್ಲೇ ಇದ್ದಂತು. ಹಾಗಾಗಿ ಎರಡೂ ಕ್ಷೇತ್ರಗಳನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇವತ್ತು ಕಾಂಗ್ರೆಸ್ ನಾಯಕರಿಗಿದೆ. ಆದ್ರೆ ಅಷ್ಟು ಸುಲಭ ಅಲ್ಲ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಪೈಪೋಟಿ ಇದೆ. ಅದರಲ್ಲೂ ಬಾಗಲಕೋಟೆ ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ್ ಬಿಜೆಪಿಯಿಂದ ಕಣಕ್ಕಿಳಿದಿದ್ರೆ, ಮಾಜಿ ಸಚಿವ ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದಿದ್ದಾರೆ. ಇಬ್ರು ಕೂಡ ಬಹಳ ಸ್ಟ್ರಾಂಗ್ ಇದ್ದಾರೆ. ಅದರಲ್ಲಿ ಕೈ ವೀರಣ್ಣ ಚರಂತಿಮಠ್ ಅವರ ಕೈ ಮೇಲೆ. ಯಾಕಂದ್ರೆ ಇವತ್ತು ಇಡೀ ಲಿಂಗಾಯತ ಸಮುದಾಯದ ಮತ ಬ್ಯಾಂಕ್ ಕೂಡ ಬಾಗಲಕೋಟೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ವೀರಣ್ಣ ಚರಂತಿಮಠ್ ಅವರು ಕೂಡ ಹಲವು ವರ್ಷಗಳಿಂದ ರಾಜಕಾರಣದಲ್ಲಿ ಇರುವಂತವರು, ಉತ್ತಮ ಶೈಕ್ಷಣಿಕ ಸಂಸ್ಥೆಗಳನ್ನ ಹೊಂದಿರುವಂತಹ ಅವರು ಮತ ಬ್ಯಾಂಕ್ ಅನ್ನು ಕೂಡ ವೈಯಕ್ತಿಕವಾಗಿ ಹೊಂದಿದ್ದಾರೆ. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಈ ವೀರಣ್ಣ ಚರಂತಿಮಠ್ ಅವರನ್ನ ಸೋಲಿಸೋದು ಅಷ್ಟು ಸುಲಭ ಅಲ್ಲ. ಈಗಲೂ ಕೂಡ ಬಿಜೆಪಿ ಪಕ್ಷಕ್ಕೆ ಅಲ್ಲಿ ಹೆಚ್ಚಿನ ಒಂದು ಅನುಕೂಲ ಇದೆ ಅನ್ನುವಂತ ಮಾಹಿತಿಗಳಿದೆ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಇದು ಒಂದ್ ರೀತಿ ಅನಿವಾರ್ಯತೆ, ಗೆಲ್ಲಿಸ್ಕೊಳ್ಳೇಬೇಕಾದಂತ ಒಂದು ಪ್ರತಿಷ್ಠೆ. ಹಿಂದೆ ಬಾದಾಮಿ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿ ಗೆದ್ದಂತವರು ಸಿದ್ದರಾಮಯ್ಯ. ಹಾಗಾಗಿ ಬಾಗಲಕೋಟೆಯಲ್ಲೇ ಬರುವಂತಹ ಬಾದಾಮಿ ಇರೋದ್ರಿಂದ ಸಹಜವಾಗಿ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯನ್ನ ಗೆಲ್ಲಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಇದೆ. ಯಾಕಂದ್ರೆ ಒಂದು ಪ್ರತಿಷ್ಠೆ. ಜೊತೆಗೆ ಮೇಟಿ ಅವರು ಅವರ ಕುಟುಂಬ ಸದಸ್ಯರಾಗೇ ಇದ್ದಂತವರು, ಒಂದೇ ಸಮುದಾಯದ ನಾಯಕರು. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಅಲ್ಲಿ ಉಮೇಶ್ ಮೇಟಿ ಸೋತಿದ್ದೆ ಆದ್ರೆ ಅದು ವೈಯಕ್ತಿಕವಾಗಿ ಕೂಡ ಡ್ಯಾಮೇಜ್ ಅನ್ನ ತರುತ್ತೆ. ಆ ಕಾರಣಕ್ಕೆ ಹೆಚ್ಚಿನ ಫೋಕಸ್ ಅನ್ನ ಸಿದ್ದರಾಮಯ್ಯ ಅಲ್ಲಿ ಮಾಡಿದ್ದಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರನ್ನ ಅಲ್ಲಿ ಕಣಕ್ಕಿಳಿಸಿದ್ದಾರೆ. RB ತಿಮ್ಮಾಪುರ್ಗೆ ಸತೀಶ್ ಜಾರಕಿಹೊಳಿ ಅವರನ್ನ ಆಕಾಂಕ್ಷಿಸಿದ್ದಾರೆ. ಹಿಂದೆ ಶಿಗ್ಗಾಂವ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬೊಮ್ಮಾಯಿ ಅವರ ಪುತ್ರನ ಸೋಲಿಸೋದಕ್ಕೆ ಅಲ್ಲಿ ವೇದಿಕೆ ರೆಡಿ ಆಗಿತ್ತು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಸಂಪೂರ್ಣವಾದಂತ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ದಾರೆ. ಅಲ್ಲಿ ಮೇಟಿಯನ್ನ ಗೆಲ್ಲಿಸ್ಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಸಾಕಷ್ಟು ರಣತಂತ್ರಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ. ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಈ ಬಾರಿ ಕೈ ಕೊಡುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಮತ ಬ್ಯಾಂಕ್ ಇದೆ, ನಮ್ಗೆ ಟಿಕೆಟ್ ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಇಟ್ಟಿದ್ರು. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಸದಸ್ಯರಿಗೆ ಈಗ ಟಿಕೆಟ್ ಅನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅಸಮಾಧಾನ ಇದೆ. ಆ ಅಸಮಾಧಾನವನ್ನ ಬಗೆಹರಿಸುವಂತ ಪ್ರಯತ್ನವನ್ನ DK ಶಿವಕುಮಾರ್ CM ಇಬ್ರು ಕೂಡ ಮಾಡ್ತಾ ಇದ್ದಾರೆ. ಜಮೀರ್ ಅವರನ್ನ ಅಲ್ಲಿ ಮನವೊಲಿಸಬೇಕಾಗತ್ತೆ, ಅವರನ್ನ ಕಣಕ್ಕಿಳಿಸ್ಬೇಕಾಗತ್ತೆ. ಆಗ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಅಲ್ಲಿ ಗೆಲ್ಲೋದಕ್ಕೆ ಈಸಿ ಆಗತ್ತೆ.
ಸೊ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಆದ್ರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದೆ ಅಮೃತ. ಧನ್ಯವಾದ ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಮಾಹಿತಿಗಾಗಿ.